Welcome to Little Wonders. In this video, we are going to learn English alphabet words. In last classes, you already learned up to A to M words. In this video, we are going to learn the remaining alphabet words. ನೀವು ಹಿಂದಿನ ವಿಡಿಯೋದಲ್ಲಿ ಅಥವಾ ಹಿಂದಿನ ಕ್ಲಾಸ್ನಲ್ಲಿ ಎ ಟು ಎಮ್ ತನಕ ವರ್ಡ್ಸ್ ಕಲ್ತಿದ್ದೀರಿ ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು ಟು ಝೆಡ್ ವರ್ಗೆ 3 ವರ್ಡ್ಸನ್ನು ಕಲಿತೀವಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ನನ್ನ ಹತ್ರ ಬುಕ್ ಇದೆ. ಇಲ್ಲಿ ಕೇದಿಂದ ಕೊಟ್ಟಿದ್ದಾರೆ. ಸೊ ನಾವು ಕೇದಿಂದ ಒಂದ್ಸತಿ ರಿವಿಷನ್ ಮಾಡ್ಕೊಂಡ್ಬಿಡೋಣ. ಓಕೆ, ಕೆ, ಕ್ಯಾಪಿಟಲ್ ಕೆ, ಸ್ಮಾಲ್ ಕೆ. ಕೆ ಫಾರ್ ಕೈಟ್. ಕೈಟ್ ಅಂದರೆ ಏನು ಮಕ್ಕಳೇ? ಕನ್ನಡದಲ್ಲೇ ಕೈಟಿಗೆ ನಾವು ಏನಂತೀವಿ? ಕನ್ನಡದಲ್ಲೇ ನಾವು ಕೈಟಿಗೆ ಗಾಳಿಪಟ ಅಂತೀವಿ. ಕೈಟ್, ಕೈಟ್ ಅಂದರೆ ಗಾಳಿಪಟ. ಕೆ ಐ ಟಿ ಇ, ಕೈಟ್. ಏನಿದು? ಕೆ ಐ ಟಿ ಇ, ಕೈಟ್. 4 ಆಲ್ಫಾಬೆಟ್ಸ್ ವರ್ಡ್ ಸೇರಿಸಿ ಕೈಟ್ ಆಗ್ತದೆ. ನೆಕ್ಸ್ಟ್, ಇದು ಏನು ಮಕ್ಕಳೇ? ಪಿಕ್ಚರಲ್ಲೇ ನಿಮಗೇನು ಕಾಣಿಸ್ತಿದೆ? ದಿಸ್ ಈಸ್ ಅ ಕೀ. ಕೀ ಅಂದರೆ ಏನು ಮಕ್ಕಳೇ? ಕೀ ಅಂದರೆ ನಾವು ಲಾಕ್ ಹಾಕಿರ್ತೀವಲ್ಲ, ಲಾಕನ್ನು ಓಪನ್ ಮಾಡಲಿಕ್ಕೆ ಕೀ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ನಾವೇನಂತೀವಿ? ಕೀ. ಸೊ ಕೀ, ನಾವು ಕೀಲಿ ಹಾಕಿರ್ತೀವಲ್ಲ, ಅದು ಕೀಲಿಕಾಯಿ ಕೀಲಿ ಬಿಚ್ಚಲಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ? ಕೀಲಿಕಾಯಿ. ಸೊ ದಿಸ್ ಇಸ್ ಕೀ. ಕೆ ಇ ವೈ, ಕೀ. ದಿಸ್ ಇಸ್, ವಾಟ್ ಇಸ್ ದಿಸ್? ದಿಸ್ ಇಸ್ ಎ kangaroo. KANGAROO, kangaroo. It is a animal found in Australia. ಆಸ್ಟ್ರೇಲಿಯಾದಲ್ಲೇ ಇದು ಸಿಗ್ತದೆ, ಇದು ಇರ್ತದೆ. ಆಮೇಲೆ ಝೂದಲ್ಲೇ ಇರ್ತದೆ ಮಕ್ಕಳೇ. ಇದು ಕೆಂಗಾರು. ಇದಕ್ಕೊಂದು ಪೌಚ್ ಇರ್ತದೆ, ಪೌಚಲ್ಲಿ ಇದ್ರದ್ದು ಬೇಬಿ ಕಂಗಾರು ಕೂತಿರ್ತದೆ. ಸೊ ಈ ಆ್ಯನಿಮಲಿಗೆ ನಾವೇನಂತ ಕರಿತೀವಿ? ಇದು ಹಾಪ್ ಮಾಡೇ ನಡೀತದೆ. ಇದಕ್ಕೆ ನಾವೇನಂತ ಕರಿತೀವಿ? ಕೆಂಗಾರು. ಸೊ ಕೆ ಫಾರ್ ಕೈಟ್, KIT, kite. K for key, KEY, key. K for kangaroo, KANGAROO, kangaroo. L for lion. Lion ಅಂದರೆ ಸಿಂಹ. LION, lion. L for lion. L for leaf. LEAF, leaf. L for leaf. leaf ಅಂದ್ರೇನು? ಎಲೆ. LEAF, leaf. L for lamp. LAMP, lamp. lamp ಹಚ್ತೀರಲ್ಲ ಮಕ್ಕಳೇ? ಸೊ ದಿಸ್ ಇಸ್ ಲ್ಯಾಂಪ್. L for lion, LION, lion. L for LEAF, leaf. L for LAMP, lamp. Next, come here. M. This is a capital M. This is a small m. M for monkey. MONKEY, monkey. monkey ಕನ್ನಡದಲ್ಲಿ ಏನಂತೀರಿ ಮಕ್ಕಳೇ? ಮಂಕಿಗೆ ಕನ್ನಡದಲ್ಲಿ ಕೋತಿ ಅಂತೀವಿ. ಸೊ M for MONKEY, monkey. M for mango. mango ಅಂದರೆ ಮಾವಿನ ಹಣ್ಣು. M for mango, MANGO, mango. M for moon. moon ಅಂದರೆ ಚಂದ್ರಮ. M for MOON, moon. ನಾವು ಇದನ್ನು ಸ್ಕೈಯಲ್ಲಿ ರಾತ್ರಿ ನೋಡ್ತೀವಿ. ಸೊ M for monkey, M for mango, M for moon. MONKEY, monkey. MANGO, mango. MOON, moon. Next, N. Capital N, small n. Capital N, small n. N for NURSE, nurse. N for nurse. nurse ಹಾಸ್ಪಿಟಲಲ್ಲಿ ಇರ್ತಾರೆ, ಅವ್ರು ನಮಗೆ ಕೇರ್ ಮಾಡ್ತಾರೆ. ನಾವು ಅವರಿಗೆ ಸಿಸ್ಟರ್ ಅಂತ ಕರಿತೀವಿ. N for nurse. N for NEST, nest. N for nest. N for NEST, nest. nest ಅಂದರೆ ಗುಬ್ಬಚ್ಚಿ ಇರ್ತದಲ್ಲ, ಅದ್ರ ಗುಡಿಸಲು. ಸೊ ಅದಕ್ಕೆ ನಾವೇನಂತೀವಿ? ನೆಸ್ಟ್ ಅಂತೀವಿ.
N for NEST nest. N for NOSE nose. Nose ಅಂದರೆ ಏನು ಮಕ್ಕಳೇ? ನೋಡಿ ಪಿಕ್ಚರ್ ನೋಡಿ. Nose ಅಂದರೆ ಮೂಗು. N for NOSE nose. O, capital O, small letter O, capital letter O, small letter O. O for orange. ORANGE, orange. Orange ಅಂದರೆ ಏನು ಮಕ್ಕಳೇ? ಆರೆಂಜ್ ಅಂದರೆ ಹಣ್ಣು. ಕಿತ್ಲೆ ಹಣ್ಣು. ಕಿತ್ಲೆ ಹಣ್ಣು ಎಲ್ಲರೂ ತಿಂತೀರಲ್ಲ, ಹುಳಿ ಹುಳಿ ಸಿಹಿ ಇರ್ತದಲ್ಲ, ಇದನ್ನು ತಿನ್ನಬೇಕು. ಇಟ್ ಈಸ್ ಗುಡ್ ಫಾರ್ ಅವರ್ ಹೆಲ್ತ್. ನಮ್ಮ ಹೆಲ್ತಿಗೆ ಭಾಳ ಒಳ್ಳೆಯದು ಇದು. O for orange. O for ox. Ox ಅಂದರೆ ಎತ್ತು, ಬಸವ. ಸೊ O for ox. OX, ox. O for OWL, owl. O for owl. Owl ಅಂದ್ರೆ ಏನು? ಗೂಬೆ. O for owl. So O, capital O, small o, ORANGE, orange, OX, ox, OWL, owl. ಈ ಥರ ನೀವು ಇದನ್ನು ಓದಬೇಕು. ಇದನ್ನು ಯಾವ ಥರ ನೀವು ನಿಮ್ಮ ನೋಟ್ಬುಕ್ಕಲ್ಲೇ ಬರಿತೀರಿ ಅದನ್ನು ಹೇಳ್ಕೊಡ್ತೀನಿ ನಿಮಗೆ. ನಿಮ್ಮ ನೋಟ್ಸಲ್ಲೇ ಯಾವ ಥರ ಬರಿಬೇಕು ಅಂದರೆ ಮಕ್ಕಳೇ, ನಾನು ಪೆನ್ದಿಂದ ಬರಿತಾ ಇದ್ದೀನಿ, ನೀವು ಪೆನ್ಸಿಲ್ದಿಂದ ನಿಮ್ಮ ನೋಟ್ಬುಕ್ಕಲ್ಲೇ ಬರಿಬೇಕು. M for MONKEY, monkey. MONKEY, monkey. Next, MANGO, mango. MOON, moon. Monkey, mango, moon. ಸೊ ಈ ಥರ ನೀವು ಫೋರ್ ಲೈನ್ ನೋಟ್ಬುಕ್ಕಲ್ಲಿ ನೀವು ಈ ಥರ ಲೈನ್ ಫಾಲೋ ಮಾಡೇ ಬರಿಬೇಕು. ಫಸ್ಟ್ 3 ಲೈನ್ಸಲ್ಲೇ ಬರ್ತದೆ, ದೆನ್ 2 ಲೈನ್ಸಲ್ಲೇ ಸ್ಮಾಲ್ ಲೆಟರ್ ಬರ್ತದೆ, ಕ್ಯಾಪಿಟಲ್ ಲೆಟರ್ಸ್ 3 ಲೈನಲ್ಲೇ ಬರ್ತದೆ. MONKEY, monkey. MANGO, mango. MOON, moon. Next comes N. N for nurse. NURSE, nurse. NURSE, nurse. Then NEST, nest. Nest ಅಂದ್ರೆ ಗುಬ್ಬಚ್ಚಿ ಗೂಡು. Next come NOSE, nose. Nose ಅಂದರೆ ಮೂಗು. NOSE, nose. Next O for orange. ORANGE, orange. OX, ox. Ox ಅಂದರೆ ಎತ್ತು. Next come OWL, owl. Owl ಅಂದರೆ ಗೂಬೆ. OWL, owl. Next come here student, we will go for the next letters now. ಮುಂದಿನ ಲೆಟರ್ ಅನ್ನು ನೋಡೋಣ. ಇಲ್ಲಿ ತನಕ ನಾವು O ಲೆಟರ್ ನೋಡಿದ್ವಿ. ಇನ್ನು ನೆಕ್ಸ್ಟ್ ಬರ್ತದೆ O ಆದಮೇಲೆ P. ಕ್ಯಾಪಿಟಲ್ P, ಸ್ಮಾಲ್ P. This is capital P, this is small letter P. P for parrot. PARROT, parrot. P for parrot. Parrot ಅಂದ್ರೆ ಏನು? parrot ಅಂದರೆ ಗಿಳಿ. parrot ಅಂದರೆ ಇದು ಒಂದು ಪಕ್ಷಿ, ಗಿಳಿ. ಇದು ಹಸಿರು ಬಣ್ಣದಿರ್ತದೆ, ಇದರ ಬೀಕು ರೆಡ್ ಕಲರ್ ಇರ್ತದೆ. ನೆಕ್ಸ್ಟ್ P for PENCIL, ಪೆನ್ಸಿಲ್. ಪೆನ್ಸಿಲ್ ಅಂದರೆ ನೀವು ಬರಿತೀರಲ್ಲ ಮಕ್ಕಳೇ, ಪೆನ್ಸಿಲ್ದಿಂದ ನೋಟ್ಬುಕ್ಕಲ್ಲಿ. ಸೊ ದಿಸ್ ಇಸ್ ಪೆನ್ಸಿಲ್. ದೆನ್ PEAR, ಪಿಯರ್. ಪಿಯರ್ ಅಂದರೆ ಇದು ಒಂದು ಹಣ್ಣು.
ಇದನ್ನು ನೀವು ತಿಂತೀರಲ್ಲ, ಪಿಯರ್ಸ್ ಅಂತ ಹಣ್ಣು ತಿಂತೀರಲ್ಲ, ಸೊ ಇದು ಒಂದು ಪಿಯರ್ ಹಣ್ಣು. ಪಿ ಫಾರ್ ಪ್ಯಾರೆಟ್, ಪಿ ಫಾರ್ ಪೆನ್ಸಿಲ್, ಪಿ ಫಾರ್ ಪಿಯರ್. PARROT, parrot. PENCIL, pencil. PEAR, pear. P ಆದಮೇಲೆ ಬರ್ತದೆ Q. After P comes Q. This is a capital letter Q. This is small letter Q. ಇದು capital letter Q ಇದೆ, ಇದು small letter Q ಇದೆ. Q for Q ದಿಂದ ಏನು ಬರ್ತದೆ ಮಕ್ಕಳೇ? Queen. QUEEN, queen. ಇದೇನು? queen. queen ಅಂದ್ರೇನು? ರಾಣಿ. ಸೊ Q for queen. QUEEN, queen. Then Q. QUEUE, QUEUE, Q. Q ಅಂದ್ರೇನು? ಲೈನ್ ಮಾಡಿ ನಿಂದ್ರೋದು, ಒಂದು ಕ್ಯೂ ಮಾಡಿ ನಿಂದ್ರೋದು, 1 by 1 ನಿಂತ್ಕೋಬೇಕು, ಒಂದು ಕ್ಯೂದಲ್ಲಿ ನಿಂತ್ಕೋಬೇಕು, ಪಾಳೆ ಬರೋ ತನಕ ನಮ್ಮದು. ದೆನ್ ನೆಕ್ಸ್ಟ್ ಕಮ್ ಕ್ವಿಲ್. ಕ್ವಿಲ್ ಅಂದರೆ ಇದು ಪಕ್ಷಿ ಫೆದರ್ ಇರ್ತದಲ್ಲ, ಅದಕ್ಕೆ ನಾವು ಕ್ವಿಲ್ ಅಂತೀವಿ. ಸೊ QUILL, ಕ್ವಿಲ್. ಪಕ್ಷಿ ಪುಕ್ಕ ಇರ್ತದಲ್ಲ, ಅದಕ್ಕೆ ಕ್ವಿಲ್ ಅಂತ ಕರೀತಾರೆ. QUILL, ಕ್ವಿಲ್. Q for queen, Q for Q, Q for quill. Q ಆದ್ಮೇಲೆ ಏನು ಬರ್ತದೆ ಮಕ್ಕಳೇ? R. This is a capital letter R. This is small letter r. R. Capital letter R, small letter r. R for rose. ROSE, rose. rose ಅಂದರೆ ಗುಲಾಬಿ ಹೂವು. R for ROSE, rose. R for RABBIT, rabbit. rabbit ಅಂದ್ರೇನು? ಮೊಲ. ಇದು ರ್ಯಾಬಿಟ್ ನೀವೆಲ್ಲರೂ ನೋಡಿರಿ ಮಕ್ಕಳೇ, ಝೂದಲ್ಲೇ ನೋಡಿರ್ತೀರಿ. ವೈಟ್ ಕಲರ್ ಇರ್ತದ, ಬ್ರೌನ್ ಕಲರ್ ಇರ್ತದ, ಆಮೇಲೆ ಇದು ಕ್ಯಾರೆಟ್ ತಿಂತದ. ಸೊ ಮೊಲ. RABBIT, rabbit. ದೆನ್ R for rocket. ರಾಕೆಟ್ ಸ್ಪೇಸಲ್ಲೇ ನಾವು ಕಳಿಸ್ತೀವಲ್ಲ ಸೈಂಟಿಸ್ಟ್ ರಾಕೆಟನ್ನು, ಸೊ ದಟ್ ಈಸ್ ಕಾಲ್ಡ್ ರಾಕೆಟ್. ROCKET, rocket. R for rocket. R for rose. R for rabbit. R for rocket. Next come ಮುಂದಿನ ಲೆಟರ್ ಏನದ ಮಕ್ಕಳೇ? S. Capital S, small letter s. Capital letter S, small letter s. S for SUN, sun. sun ಅಂದ್ರೆ ಸೂರ್ಯ. S for SNAKE, snake. snake ಅಂದರೆ ಹಾವು. SNAKE, snake. Then SHOES, shoes. shoes ಅಂದರೆ ಬೂಟು, ನೀವು ಕಾಲಲ್ಲಿ ಹಾಕೋತೀರಲ್ಲ ಶೂಸ್, ದಟ್ ಈಸ್ shoes. SHOES, shoes. S for sun. S for snake. S for shoes. ನೆಕ್ಸ್ಟ್ S ಆದ್ಮೇಲೆ ಏನು ಬರ್ತದೆ? T. capital letter T, small letter T. T for tiger. ಏನಂತೀರಿ? T for tiger. TIGER, tiger. tiger. Then T for tree. tree ಅಂದ್ರೆ ಮರ. TREE, tree. T for TREE, tree. Then T for tomato. TOMATO, tomato. tomato. ಸೊ ಟೊಮೆಟೊ ಎಲ್ಲರೂ ತಿಂದಿರಲ್ಲ, ರೆಡ್ ಕಲರ್ದು ಇರ್ತದಲ್ಲ ಟೊಮೆಟೊ. T for tiger, T for tree, T for tomato. ಈಗ ಬನ್ನಿ ಮಕ್ಕಳೇ, ಇವನ್ ವರ್ಡ್ಸ್ ನಾವು ಯಾವ ಥರ ನೋಟ್ಬುಕ್ಕಲ್ಲೇ ಬರಿಬೇಕು, 4 ಲೈನ್ ನೋಟ್ಬುಕ್ಕಲ್ಲೇ ಅದನ್ನು ನೋಡೋಣ. ಸೊ ಈಗ ನಾವು ಓ ನೋಡಿದ್ವಿ, ಈಗ ನೆಕ್ಸ್ಟ್ ಲೆಟರ್ ನಾವು ಯಾವ್ದು ನೋಡಬೇಕು? P. So write P here. P for parrot. So PARROT, parrot. P for pencil. PENCIL, pencil. P for PEAR, pear.
P for parrot, P-A-R-R-O-T, parrot. P-E-N-C-I-L, pencil. P-E-A-R, pear. Next comes Q. Q for queen, Q-U-E-E-N, queen, Q-U-E-E-N, queen. Q-U-E-U-E, Q. Queen, Q, then comes quill, Q-U-I-L-L, quill. Queen, Q, quill. Then R. R for R-O-S-E, rose. R-O-S-E, rose. R-A-B-B-I-T, rabbit. R-A-B-B-I-T, rabbit. Then R-O-C-K-E-T, rocket. R-O-S-E, rose. R-A-B-B-I-T, rabbit. R-O-C-K-E-T, rocket. Rose, rabbit, rocket. Next, S. S for S-U-N, sun. S-N-A-K-E, snake. Snake ಆದ ನಂತರ S-H-O-E-S, shoes. S-U-N, sun. S-N-A-K-E, snake. S-H-O-E-S, shoes. Next, T. T for T-I-G-E-R, tiger. T-R-E-E, tree. T-O-M-A-T-O, tomato. T-I-G-E-R, tiger. T-R-E-E, tree. T-O-M-A-T-O, tomato. Next come to U. ಈಗ ನಾವೆಲ್ಲರೂ ಟಿ ವರೆಗೆ ನೋಡಿದ್ವಲ್ಲ ಮಕ್ಕಳೇ. ಟಿ ಆದ ನಂತರ ಯಾವ್ದು ಅಲ್ಫಾಬೆಟ್ ಬರ್ತದೆ? ಯು ಬರ್ತದೆ. ಯು, ಕ್ಯಾಪಿಟಲ್ ಲೆಟರ್ ಯು, ಸ್ಮಾಲ್ ಲೆಟರ್ ಯು. ಯು ಫಾರ್ umbrella. U-M-B-R-E-L-L-A, umbrella. U for umbrella. umbrella ಅಂದ್ರೇನು? ಕನ್ನಡದಲ್ಲಿ umbrella ಏನಂತೀವಿ? ಛತ್ರಿ. Then U for uniform. ಯೂನಿಫಾರ್ಮ್ ಅಂದರೆ ನೀವು ಸ್ಕೂಲಿಗೆ ಡ್ರೆಸ್ ಹಾಕೊಂಡು ಬರ್ತೀರಲ್ಲ, ಅದಕ್ಕೆ ಯೂನಿಫಾರ್ಮ್ ಅಂತೀವಿ ನಾವು. UNIFORM, ಯೂನಿಫಾರ್ಮ್. ಅದಕ್ಕೆ ಏನಂತಾರ? ನೀವು ಸ್ಕೂಲಿಗೆ ಎಲ್ಲರೂ ಡ್ರೆಸ್ ಹಾಕೊಂಡು ಬರ್ತೀರಲ್ಲ, ಎಲ್ಲರೂ ಸಿಮಿಲರ್ ಇರ್ತೀರಿ, ಅದಕ್ಕೆ ಏನಂತ ಕರೀತಾರೆ? ಯೂನಿಫಾರ್ಮ್ ಅಂತಾರೆ. ಸೊ UNIFORM, ಯೂನಿಫಾರ್ಮ್. ಯು ಫಾರ್ ನೆಕ್ಸ್ಟ್ ಅಂಕಲ್. ಅಂಕಲ್ ಅಂದ್ರೇನು? ಚಿಕ್ಕಪ್ಪ, ದೊಡ್ಡಪ್ಪ, ಮಾಮ ಅವರಿಗೆ ಅಂಕಲ್ ಅಂತಾರೆ. ಏನಂತಾರ? ಅಂಕಲ್. UNCLE, ಅಂಕಲ್. ನೆಕ್ಸ್ಟ್ ಅಲ್ಫಾಬೆಟ್, ಕ್ಯಾಪಿಟಲ್ ಲೆಟರ್ V, ಸ್ಮಾಲ್ ಲೆಟರ್ V. ದಿಸ್ ಇಸ್ ಕ್ಯಾಪಿಟಲ್ ಲೆಟರ್ V, ದಿಸ್ ಇಸ್ ಸ್ಮಾಲ್ ಲೆಟರ್ V. ಕ್ಯಾಪಿಟಲ್ ಅಲ್ಲಿ ಈ ಥರ ಬರೀತಾರೆ, ಸ್ಮಾಲ್ ಲೆಟರ್ ಅಲ್ಲಿ ಈ ಥರ ಬರೀತಾರೆ. ಸೊ V ಫಾರ್ ವ್ಯಾನ್. VAN, ವ್ಯಾನ್. ವ್ಯಾನ್ ಅಂದರೆ ಇದು ಚಿಕ್ಕದ ಗಾಡಿ ಇರ್ತದ. ನೀವು ಸ್ಕೂಲ್ ವ್ಯಾನಲ್ಲೇ ಬರ್ತೀರಲ್ಲ ಮಕ್ಕಳೇ, ಅದಕ್ಕೆ ವ್ಯಾನ್ ಅಂತ ಕರೀತಾರೆ. ಸೊ VAN, ವ್ಯಾನ್. ದಿಸ್ ಇಸ್ ವಾಯ್ಲಿನ್. VIOLIN, ವಾಯ್ಲಿನ್. ವಾಯ್ಲಿನ್ ಅಂದರೆ ಇದು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು, ಇದರಲ್ಲೇ ಮ್ಯೂಸಿಕ್ ಕ್ರಿಯೇಟ್ ಆಗ್ತದೆ. ಸೊ ದಿಸ್ ಈಸ್ ಅ ಪಿಕ್ಚರ್ ಆಫ್ ವಾಯ್ಲಿನ್. VIOLIN, violin. Next, V for vegetables.
VEGETABLES, vegetables. V for vegetables. VEGETABLES, vegetables. ವೆಜಿಟೇಬಲ್ಸ್ ಅಂದರೆ ಏನು ಮಕ್ಕಳೇ? ವೆಜಿಟೇಬಲ್ಸ್ ಅಂದರೆ ತರಕಾರಿ. ಎಲ್ಲ ಕಾಯಿ ಪಲ್ಯ ಆಗಲಿ ತರಕಾರಿ ಆಗಲಿ ಇದನ್ನೆಲ್ಲ ಸೇರಿಸಿ ನಾವು ಏನಂತ ಕರಿತೀವಿ? ವೆಜಿಟೇಬಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ವಿ ಆದ ನಂತರ ಆಲ್ಫಾಬೆಟ್ ಬರ್ತದೆ ಡಬ್ಲ್ಯೂ. ಕ್ಯಾಪಿಟಲ್ ಲೆಟರ್ ಡಬ್ಲ್ಯೂ, ಸ್ಮಾಲ್ ಲೆಟರ್ ಡಬ್ಲ್ಯೂ. ಕ್ಯಾಪಿಟಲ್ ಲೆಟರ್ ಡಬ್ಲ್ಯೂ ಆ್ಯಂಡ್ ಸ್ಮಾಲ್ ಲೆಟರ್ ಡಬ್ಲ್ಯೂ. ಸೊ ಡಬ್ಲ್ಯೂ ಫಾರ್ ವಾಚ್. ವಾಚ್ ಅಂದರೆ ರಿಸ್ಟ್ ವಾಚ್. ನೀವು ಕೈಯಲ್ಲೇ ವಾಚ್ ಹಾಕೋತೀರಲ್ಲ, ಅಥವಾ ವಾಲಲ್ಲೇ ಮನೆಯಲ್ಲಿ ಗೋಡೆ ಮೇಲೆ ವಾಲ್ ಹಾಕಿರ್ತೀರಿ ಟೈಮ್ ನೋಡಲಿಕ್ಕೆ, ಟೈಮ್ ನೋಡ್ತೀವಲ್ಲ, ಅದಕ್ಕೆ ನಾವು ಏನಂತೀವಿ? ವಾಚ್ ಅಂತೀವಿ. ಸೊ WATCH ವಾಚ್. WATCH ವಾಚ್. W ಫಾರ್ ನೆಕ್ಸ್ಟ್ ವೀಲ್. WHEEL ವೀಲ್. ವೀಲ್ ಅಂದರೆ ಚಕ್ರ. ಇದು ಬೈಕಲ್ಲಿ, ಸೈಕಲಲ್ಲಿ, ಕಾರಲ್ಲಿ ಹಾಕಿರ್ತಾರಲ್ಲ, ಎತ್ತುಗಾಡಿಯಲ್ಲಿ. ದಿಸ್ ಈಸ್ ಕಾಲ್ಡ್ ವೀಲ್. WHEEL ವೀಲ್. W ಫಾರ್ ನೆಕ್ಸ್ಟ್ ವಾಲ್ಫ್. ವಾಲ್ಫ್ ಅಂದರೆ ನರಿ. WOLF ವಾಲ್ಫ್. WOLF ವಾಲ್ಫ್. W ಆದ ನಂತರ ಆಲ್ಫಾಬೆಟ್ ಬರ್ತದೆ ಎಕ್ಸ್. ಎಕ್ಸ್ ಫಾರ್ ಎಕ್ಸ್ರೇ. ಎಕ್ಸ್ರೇ ಅಂತ ಹೇಳಿ ಒಂದು ಮಷಿನ್ ಇರ್ತದೆ. ಅದರಲ್ಲೇ ನಾವು ನಮ್ಮ ಬೋನ್ಸ್, ನಮ್ಮ ಬಾಡಿ ಪಾರ್ಟ್ಸನ್ನು, ನಾವು ಇನ್ನರ್ ಬಾಡಿ ಪಾರ್ಟ್ಸನ್ನು ನೋಡ್ಬೋದು. ಎಕ್ಸ್ರೇ ತೆಗೆದ್ರೆ ವಿ ಕ್ಯಾನ್ ಸಿ ಆರ್ ಸ್ಕೆಲೆಟನ್ಸ್ ಆ್ಯಂಡ್ ವಿ ನೋ ಹೌ ದೇ ಆರ್ ಬಿಲ್ಟ್ ಇನ್ಸೈಡ್ ದ ಬಾಡಿ. ಬಾಡಿಯಲ್ಲಿ ಸ್ಕೆಲೆಟನ್ಸ್ ಏನಿರ್ತವೆ, ನಮ್ಮ ಬೋನ್ಸ್ ಸ್ಟ್ರಕ್ಚರ್ ಏನಿರ್ತದೆ, ಅದನ್ನು ನಾವು ನೋಡಲಿಕ್ಕೆ ಎಕ್ಸ್ರೇಯನ್ನು ಯೂಸ್ ಮಾಡ್ತೀವಿ. ಸೊ ಎಕ್ಸ್ರೇ. X-RAY. 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 X for Xmas tree. XMAS. Xmas. TREE. Tree. Xmas tree. X for Xmas tree. ಎಕ್ಸ್ಮಸ್ ಟ್ರೀ ಅಂದರೆ ಮಕ್ಕಳೇ ಕ್ರಿಸ್ಮಸ್ಸಲ್ಲಿ ಟ್ರೀ ಡೆಕೋರೇಟ್ ಮಾಡ್ತಾರೆ. ಸ್ಪೆಷಲಿ ಕ್ರಿಸ್ಮಸ್ ಟ್ರೀ ಅಂತ ಇರ್ತದೆ, ಅದಕ್ಕೆ ಎಕ್ಸ್ಮಸ್ ಟ್ರೀ ಅಂತ ಕರೀತಾರೆ. ಅದನ್ನು ಡೆಕೋರೇಟ್ ಮಾಡಿ, ಲೈಟಿಂಗ್ಸ್ ಮಾಡಿ ಅವರು ಅದರದ್ದು ಪೂಜೆ ಮಾಡ್ತಾರೆ ಕ್ರಿಶ್ಚಿಯನ್ಸು. ಸೊ ಅದಕ್ಕೆ ಏನಂತಾರೆ? ಎಕ್ಸ್ಮಸ್ ಟ್ರೀ ಅಂತಾರೆ. ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ ನೋಡ್ರಿ ಮಕ್ಕಳೇ, ಈ ಥರನೇ ಸ್ಟಾರ್ಸ್, ಬಾಲ್ಸ್ ಹಾಕಿ ಅದನ್ನು ಡೆಕೋರೇಟ್ ಮಾಡ್ತಾರೆ ಕ್ರಿಸ್ಮಸ್ಸಲ್ಲಿ. ಎಕ್ಸ್ಮಸ್ ಟ್ರೀ. ನೆಕ್ಸ್ಟ್ ಕಮ್ಸ್ ಎಕ್ಸ್ ಫಾರ್ xylophone. 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 xylophone ಅಂದರೆ ದಿಸ್ ಇಸ್ ಆಲ್ಸೋ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಇದು ಕೂಡ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದೆ. ಸ್ಟಿಕ್ದಿಂದ ಇದರಲ್ಲೇ ಬಾರಿಸಿ ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡ್ತಾರೆ. ಸೊ X in X-ray, Xmas tree, xylophone. What we call it? We call it xylophone. 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 X ಆದ ನಂತರ ಬರ್ತದೆ ಮಕ್ಕಳೇ Y. ಕ್ಯಾಪಿಟಲ್ ಲೆಟರ್ Y, ಸ್ಮಾಲ್ ಲೆಟರ್ Y. Y ಫಾರ್ yo-yo. yo-yo ಅಂದರೆ ಇದು ಒಂದು ಆಟ ಆಡೋದು ಇನ್ಸ್ಟ್ರೂಮೆಂಟ್ ಇದೆ ಮಕ್ಕಳೇ. ಇದರಲ್ಲಿ ಆಡ್ತಾರೆ. ಈ ಥ್ರೆಡ್ ಅದೆಲ್ಲ ಇದನ್ನು ಜಗ್ ಬಿಟ್ಟಿದ್ದು ರೌಂಡ್ ಹಂಗೆ ತಿರುಗ್ತದೆ. ಸೊ ದಿಸ್ ಇಸ್ ವಿ ಕಾಲ್ಡ್ ಆಸ್ ಅ yo-yo. YOYO. yo-yo. Y ಫಾರ್ yo-yo. Y ಫಾರ್ yak. YAK yak. ಯಾಕ್ ಅಂದರೆ ಇಟ್ ಈಸ್ ಅ ಒನ್ ಟೈಪ್ ಆಫ್ ಆ್ಯನಿಮಲ್. ಇದು ಯಾಕ್ ಅಂತ ಆ್ಯನಿಮಲ್ಲು ಹಿಮಾಲಯ ಪ್ರದೇಶದಲ್ಲಿ ಐಸ್ ಜಾಸ್ತಿ ಇರ್ತದಲ್ಲ ಮಕ್ಕಳೇ, ಅಲ್ಲೇ ಇದು ಇರ್ತದೆ. ಇದು ಒಂಥರ ಆಕಳ ಎಮ್ಮಿ ಥರನೇ ಇರ್ತದೆ, ಬಟ್ ನಾವು ಅದಕ್ಕೆ ಏನಂತ ಕರಿತೀವಿ? ಯಾಕ್ ಅಂತ ಕರಿತೀವಿ. YAK ಯಾಕ್. ಇದು ಎಲ್ಲಿ ಐಸ್ ಜಾಸ್ತಿ ಇರ್ತದೆ ಅಲ್ಲೇ ಇರ್ತದೆ. ಸೊ YAK ಯಾಕ್. ದೆನ್ Y ಫಾರ್ ಯಾಚ್. ಯಾಚ್ ಅಂದರೆ ಇಟ್ ಈಸ್ ಅ ಸ್ಮಾಲ್ ಟೈಪ್ ಆಫ್ ಶಿಪ್. ಶಿಪ್ ಆರ್ ಸ್ಮಾಲ್ ಟೈಪ್ ಆಫ್ ಬೋಟ್ ಅಂತೀವಿ. ಇದರಲ್ಲಿ ಹಿಂಗೆ ಕ್ಲೋತ್ ಹಾಕಿರ್ತಾರಲ್ಲ, ವಿಂಡ್ ಯಾವ ಸೈಡ್ ಬ್ಲೋ ಆಗ್ತದೆ ಆ ಸೈಡ್ ಇದು ಕ್ಲೋತ್ ಬೆಂಡ್ ಆಗ್ತದೆ. ಸೊ ಇದಕ್ಕೆ ನಾವು ಯಾಚ್ ಅಂತ ಕರಿತೀವಿ. ಸೊ YACHT ಯಾಚ್. YACHT ಯಾಚ್. Y for yo-yo, Y for yak, Y for yacht. Next last
ಆಫ್ಟರ್ ವೈ ಆದಮೇಲೆ ಏನು ಬರ್ತದೆ ಮಕ್ಕಳೇ, ಆಫ್ಟರ್ ವೈ ಕಮ್ಸ್ ಝೆಡ್. ಕ್ಯಾಪಿಟಲ್ ಲೆಟರ್ ಝೆಡ್, ಸ್ಮಾಲ್ ಲೆಟರ್ ಝೆಡ್. ಇದಕ್ಕೆ ಝೆಡ್ಡು ಅಂತಾರೆ, ಝೀನು ಅಂತಾರೆ. ಝಿ, ಕ್ಯಾಪಿಟಲ್ ಲೆಟರ್ ಝಿ, ಸ್ಮಾಲ್ ಲೆಟರ್ ಝಿ. ಝೆಡ್ ಫಾರ್ ಝೇಬ್ರಾ, ZEBRA, ಝೆಬ್ರಾ. ಝೇಬ್ರಾ ಆ್ಯನಿಮಲ್ ಇರ್ತದಲ್ಲ, ಅದು ಹಾರ್ಸ್ ಥರಾನೇ ಇರ್ತದೆ, ಬಟ್ ಇದರಲ್ಲೇ ಇದ್ರ ಬಾಡಿ ಮೇಲೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಸ್ಟ್ರೈಪ್ಸ್ ಇರ್ತವೆ. ಸೊ ಅದಕ್ಕೆ ಝೇಬ್ರಾ ಅಂತ ಕರಿತೀವಿ ನಾವು. ZEBRA, ಝೇಬ್ರಾ. ಝೆಡ್ ಫಾರ್ ಝೀರೋ. ಝೀರೋ ಅಂದ್ರೆ ಮ್ಯಾಥ್ಸಲ್ಲೇ ನೀವು ನೋಡಿರಲ್ಲ, ಝೀರೋ ಇಟ್ ಈಸ್ ಒನ್ ಟೈಪ್ ಆಫ್ ನಂಬರ್. ZERO, ಝೀರೋ. ZERO, ಝೀರೋ. ದೆನ್ ಝೆಡ್ ಫಾರ್ ಜಿಪ್. ಜಿಪ್ ಅಂದ್ರೆ ನಿಮ್ಮ ಪ್ಯಾಂಟ್ ಜಿಪ್ ಇರ್ತದೆ, ನಿಮ್ಮ ಬ್ಯಾಗಲ್ಲೇ ಜಿಪ್ಸ್ ಇರ್ತಾವಲ್ಲ ಮಕ್ಕಳೇ, ಓಪನ್ ಆ್ಯಂಡ್ ಕ್ಲೋಸ್ ಮಾಡ್ತೀರಿ. ಪ್ಯಾಂಟಲ್ಲೇನು ಜಿಪ್ ಇರ್ತದೆ, ಆಮೇಲೆ ನಿಮ್ಮ ಕೆಲವು ಡ್ರೆಸ್ಸಲ್ಲೇನು ಜಿಪ್ ಇರ್ತದಲ್ಲ, ದ್ಯಾಟ್ ವಿ ಕಾಲ್ಡ್ ಆಸ್ ಅ ಜಿಪ್. ಚೈನ್ ಅಂತಾರೆ, ಜಿಪ್ ಅಂತಾರೆ. ಸೊ ZIP, ಜಿಪ್. ಝೆಡ್ ಫಾರ್ ಝೀಬ್ರಾ, ಝೆಡ್ ಫಾರ್ ಝೀರೋ, ಝೆಡ್ ಫಾರ್ ಜಿಪ್. Come, let's see how we write this words in 4-line notebook. ಈ ವರ್ಡ್ಸನ್ನು 4-line ನೋಟ್ಬುಕ್ಕಲ್ಲಿ ಯಾವ ಥರ ಬರಿಬೇಕು ಅನ್ನೋದು ನೋಡೋಣ. ಸೊ ನಾವು ಎಲ್ಲಿ ಬಿಟ್ಟಿದ್ವಿ ಮಕ್ಕಳೇ, ಟೀಗೆ ಅಂತ ಬಿಟ್ಟಿದ್ವಿ ನಾವು. ಸೊ ಕಮ್ ನೆಕ್ಸ್ಟ್ ಯು ಫಾರ್ ಏನಂದೀವಿ, ಅಂಬ್ರೆಲಾ. UMBRELLA, umbrella. UMBRELLA, umbrella. UNIFORM, uniform. UNIFORM, uniform. Next, U for uncle. UNCLE, uncle. UNCLE, uncle. Next, U ಆದಮೇಲೆ V for van. VAN, van. VAN, van. VIOLIN, violin. VIOLIN, violin. VEGETABLES, vegetables. VEGETABLES, vegetables. Then W for WATCH, watch. WATCH, watch. WATCH, watch. Then wheel. WHEEL, wheel. WHEEL, wheel. Then WOLF, wolf. WOLF, wolf. W ಆದ ನಂತರ X ಅನ್ನು ಹೆಂಗೆ ಬರಿತೀವಿ ನೋಡೋಣ ಇಲ್ಲೇ. X dash RAY, X-ray. X dash RAY, X-ray. XMAS, Xmas ಸ್ವಲ್ಪ ಸ್ಪೇಸ್ ಬಿಟ್ಟು TREE, Xmas tree. XMAS, Xmas TREE, tree. Xmas tree. Then XYLOPHONE, xylophone. XYLOPHONE, xylophone. Then YO-YO, yo-yo. YO-YO, yo-yo. Then YAK, yak. YAK, yak. Then
Y-A-C-H-T, yacht. Y-A-C-H-T, yacht. Then Y आद नंतर Z, Z or Z. Z-E-B-R-A, zebra. Z-E-B-R-A, zebra. Z-E-R-O, zero. Z-E-R-O, zero. Z-I-P, zip. Z-I-P, zip. ಸೊ ಇಲ್ಲಿಗೆ ಝೆಡ್ವರೆಗೂ ನಮ್ಮ ವರ್ಡ್ಸ್ ಇಂಗ್ಲೀಷ್ ಆಲ್ಫಾಬೆಟ್ ವರ್ಡ್ಸನ್ನು ಕಂಪ್ಲೀಟ್ ಮಾಡಿದ್ವಿ. ಈ ಥರನೇ 4 ಲೈನಲ್ಲೇ ನೀವು ನೀಟಾಗಿ ಬರಿಬೇಕು ಮಕ್ಕಳೇ. ಬರೆದು ಪ್ರಾಕ್ಟೀಸ್ ಮಾಡಿ, ಆಮೇಲೆ ಓದ್ರಿ. ಪದೇ ಪದೇ ಇದನ್ನು ಓದ್ತಾ ಇರಿ, ಬರಿತಾ ಇರಿ, ಅಂದ್ರೆ ನಮಗೆ ಪ್ರಾಕ್ಟೀಸ್ ಆಗ್ತದೆ. ಸೊ ಕೀಪ್ ಆನ್ ಲರ್ನಿಂಗ್ ಆ್ಯಂಡ್ ರೀಡಿಂಗ್ ಆ್ಯಂಡ್ ಪ್ರಾಕ್ಟೀಸಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. If you like our video, please hit the like button and share our video, and please do subscribe our channel. Thank you.